ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ಜಿಲ್ಲಾ ಪೊಲೀಸ್ ಇಲಾಖೆ ವತಿಯಿಂದ ಜಮಖಂಡಿ ಗ್ರಾಮೀಣ ಪೊಲೀಸ್ ಠಾಣೆಯ ಪಿಎಸ್ಐ ಮಹೇಶ ಸಂಕ ಅವರು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಿದರು. ಪಿಎಸ್ಐ ಮಹೇಶ ಸಂಕ ಅವರು ತಾಲೂಕಿನ ಹುನ್ನೂರು, ಕಲ್ಲೋಳಿ, ಹುಲ್ಯಾಳ, ಮರೆಗುದ್ದಿ, ಕೊಣ್ಣೂರು ಸೇರಿದಂತೆ ವಿವಿಧ ಗ್ರಾಮಗಳಲ್ಲಿ ತಮ್ಮ ಪೊಲೀಸ್ ಸಿಬ್ಬಂದಿಯೊಂದಿಗೆ ತೆರಳಿ ಗ್ರಾಮಗಳಲ್ಲಿ ಕಾನೂನು ಸುವ್ಯವಸ್ಥೆ, ಮಹಿಳೆಯರು, ಹಿರಿಯ ನಾಗರಿಕರು ಹಾಗೂ ಮಕ್ಕಳ ಸುರಕ್ಷತೆಯ ಕುರಿತು ಮಾತನಾಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಗ್ರಾಮಗಳಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆದಾಗ ಸಾರ್ವಜನಿಕರು 112 ನಂಬರ್ಗೆ ಕರೆ ಮಾಡಬೇಕು. ಹಾಗೆ ಮಕ್ಕಳ ಸಹಾಯವಾಣಿಗೆ ಸಂಬಂಧಿಸಿದಂತೆ 1098 ನಂಬರ್ಗೆ ಹಾಗೂ ಸೈಬರ್ ಅಪರಾಧಕ್ಕೆ ಸಂಬಂಧಿಸಿದಂತೆ 1930 ನಂಬರ್ಗೆ ಕರೆ ಮಾಡಬೇಕೆಂದು ಹೇಳಿದರು. ಈ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆ ಸಿಬ್ಬಂದಿಗಳು, ಸಾರ್ವಜನಿಕರು ಹಾಗೂ ಶಾಲಾ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಅಗಸ್ತ್ಯ ಟೈಮ್ಸ್ ಸದಾ ನಿಮ್ಮೊಂದಿಗೆ. ಈ ಒಂದು ಶುಭ ಮುಂಜಾನೆಯಲ್ಲಿ ಮುದ್ದು ಮಕ್ಕಳೊಂದಿಗೆ ಹಾಗೂ ಊರಿನ ಹಿರಿಯರು, ಶಾಲೆಯ ಮುಖ್ಯ ಗುರುಗಳಾದ ಚಂದ್ರಶೇಖರ್ ಸರ್, ವಿವಿಧ ಸಹ ಶಿಕ್ಷಕರು, ಊರಿನ ನನ್ನ ಯುವ ಮಿತ್ರರು, ಈ ಒಂದು ಕಾರ್ಯಕ್ರಮ ಜಿಲ್ಲಾ ಪೊಲೀಸ್ ವತಿಯಿಂದ ಆಯೋಜನೆ ಮಾಡಲಾಗಿದ್ದು, ಈ ಕಾರ್ಯಕ್ರಮದ ಉದ್ದೇಶ ಚಿಕ್ಕ ಮಕ್ಕಳು, ಮಹಿಳೆ, ವಯಸ್ಕರ ಸುರಕ್ಷತೆ ಮತ್ತು ಯಾವುದೇ ಕಾನೂನು ಬಾಹಿರ ಚಟುವಟಿಕೆಗಳು ನಡೀಬಾರದು ಅಂತೇಳಿ ಈ ಕಾರ್ಯಕ್ರಮದ ಉದ್ದೇಶ. ಕೆಲವು ನಮಗೆ ಈಗಾಗಲೇ ನಾನು ಎಲ್ಲ ಹಳ್ಳಿಯಲ್ಲಿ ಮೀಟಿಂಗ್ ಮಾಡಿ ಪೊಲೀಸ್ ಇಲಾಖೆ ಕೆಲವು ಉಪಯೋಗಿತ ನಂಬರ್ಗಳ ಬಗ್ಗೆ ನಾನು ಮಾತಾಡಿದ್ದೀನಿ ಆಲ್ರೆಡಿ ಎಲ್ಲರಿಗೂ. ಆದರೂ ಇನ್ನೊಂದ್ಸಲ ತಮಗೆ ನಾನು ನೆನಪು ಮಾಡಿಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಒಂದನೇದು, ತಮ್ಮ ಗ್ರಾಮದಲ್ಲಿ ಯಾವುದೇ ಅಹಿತಕರ ಘಟನೆ ಆದಾಗ ಫಸ್ಟ್ ಕಾಣಿಸೋದು ಪೊಲೀಸ್ ಸ್ಟೇಷನ್. ನಿಮಗೆ ಪೊಲೀಸ್ ಸ್ಟೇಷನ್ ಅಲ್ಲಿ ಪೊಲೀಸರು ಒಂದೊಂದ್ಸಲ ಎಲ್ಲೋ ಬೇರೆ ಬೇರೆ ಜಾಗಕ್ಕೆ ಎಲ್ಲೋ ನಿಯುಕ್ತಿ ಆಗಿರ್ತಾರೆ. ನಾವು ಒಂದ್ ಕಡೆ ಎಲ್ಲೋ ಇರ್ತೀವಿ, ಬರಬೇಕಾದ್ರೆ ಲೇಟ್ ಆಗುತ್ತೆ. ಅದನ್ನ ಮನಗಂಡು ಕರ್ನಾಟಕ ಸರ್ಕಾರ 112 ಎಂಬ ಒಂದು ವಾಹನವನ್ನ ನಿಯುಕ್ತಿ ಮಾಡಿದೆ. ಆ ವಾಹನ ನೀವು ನಿಮ್ಮ ತೊಂದರೆಗೊಳಗಾದ ಕಾಲ್ ಮಾಡಿ 112 ಕಾಲ್ ಮಾಡಿದಾಗ ಕಾಲ್ ಮಾಡಿದ 15-20 ನಿಮಿಷದಲ್ಲಿ ಆ ಜಾಗಕ್ಕೆ ಆ ವೆಹಿಕಲ್ ಬರುತ್ತೆ. ಆಲ್ರೆಡಿ ತಮಗೆಲ್ಲರಿಗೂ ಅನುಭವ ಆಗಿರ್ಬೋದು, ಕರೆಸಿರ್ತೀರಿ. ಹಾಗಾಗಿ ಅದರ ಸದುಪಯೋಗ ತಾವು ಪಡ್ಕೋಬೇಕು. ಯಾವುದೇ ಸಣ್ಣ ಪುಟ್ಟ ಆದಾಗ ನೀವು ನೇರವಾಗಿ ಸ್ಟೇಷನ್ ಬರದೇ ಇದ್ರೂ ಇಲ್ಲೇನೋ ನಿಮ್ಗೆ ಅದರ ಸಹಾಯ ನಿಮಗೆ ಸಿಗುತ್ತೆ. ಆಮೇಲೆ ಮಕ್ಕಳ ಸಹಾಯವಾಣಿ 1098 ಮಕ್ಕಳ ಸಹಾಯವಾಣಿ. ಮಕ್ಕಳಿಗೆ ಯಾವುದೇ ರೀತಿಯ ತೊಂದರೆ, ಮಕ್ಕಳ ಕಳ್ಳ ಸಾಗಣೆ, ಮಕ್ಕಳಿಗೆ ಲೈಂಗಿಕ ಕಿರುಕುಳ, ಮಕ್ಕಳಿಗೆ ಪಾಲಕರಿಂದ ತೊಂದರೆ ಏನಾದರೂ 1098ಗೆ ಕಾಲ್ ಮಾಡಿದ್ರೆ ಇಮಿಡಿಯೇಟ್ ಆಗಿ ನಿಮ್ಗೆ ರೆಸ್ಪಾನ್ಸಿಬಿಲಿಟಿ ಸಿಗುತ್ತೆ. ನಂತರ ಇತ್ತಿತ್ತಲಾಗಿ ಒಂದು ಸೈಬರ್ ಅಪರಾಧ ಇತ್ತೀಚೆಗೆ ಹೆಚ್ಚಾಗಿದೆ. 1930 ಸೈಬರ್ ಅಪರಾಧದ ಸಂಖ್ಯೆ ಇದು. ನಿಮ್ಮ ಬ್ಯಾಂಕ್ ಅಕೌಂಟ್ನಿಂದ ಯಾವುದೇ ಒಂದು APK ಫೈಲ್ ನೀವು ಡೌನ್ಲೋಡ್ ಮಾಡ್ಕೊಂಡ್ರೆ, ಯಾರೋ ನಿಮ್ಗೆ ಕಳಿಸಿರ್ತಾರೆ, ಡೌನ್ಲೋಡ್ ಮಾಡ್ತೀರಿ. ಅದನ್ನ ನೀವು ಕ್ಲಿಕ್ ಮಾಡಿದಾಗ ಏನಾಗುತ್ತೆ, ನಿಮ್ಮ ಡಾಟಾ ಎಲ್ಲ ಬ್ಯಾಂಕಿಗೆ ಹೋಗಿ ನಿಮ್ಮ ಅಕೌಂಟ್ನಲ್ಲಿ ಇದ್ದಂಥ ದುಡ್ಡು ಎಲ್ಲ ಹೊರಟೋಗುತ್ತೆ. ಹಾಗಾಗಿ ನೀವು ತಕ್ಷಣ ನೀವು ಯಾರು ನಿಮ್ಮ ತಂದೆ ತಾಯಿಗೆ ಬೇರೆ ನಿಮ್ಮ ಫ್ರೆಂಡ್ಸ್ ಕಾಲ್ ಮಾಡೋದಕ್ಕಿಂತ ಮುಂಚೆನೂ ಆ ಒಂದು ನಂಬರ್ಗೆ 1930 ನಂಬರ್ಗೆ ನೀವು ಕಾಲ್ ಮಾಡಬೇಕು. ಇಮಿಡಿಯೇಟ್ ಆಗಿ ನಿಮ್ಮ ಅಕೌಂಟ್ ಫ್ರೀಸ್ ಆಗುತ್ತೆ. ಫ್ರೀಸ್ ಅಂದ್ರೆ ಏನು, ನಿಮ್ಮ ಅಕೌಂಟಿನ ಇದ್ದಂಥ ದುಡ್ಡು, ಹೋದಂಥ ದುಡ್ಡನ್ನು ವಿತಿನ್ 1 ಅವರ್ಸ್ ನೀವು ಕಾಲ್ ಮಾಡಿದರೆ ಅಲ್ಲೇ ಸ್ಟಾಪ್ ಆಗುತ್ತೆ. ಹಾಗಾಗಿ ತಾವು ದಯವಿಟ್ಟು ಮೊದಲನೇದಾಗಿ ಯಾರು ಆ ಥರ ಅನ್ನೋನ್ ನಂಬರಿಂದ ಯಾವುದು APK ಫೈಲ್ಗಳನ್ನ ಡೌನ್ಲೋಡ್ ಮಾಡ್ಕೊಳ್ಬೇಡ್ರಿ. ಯಾವುದೇ ಅನ್ನೋನ್ ಕಾಲನ್ನ ಅಟೆಂಡ್ ಮಾಡಕ್ಕೆ ಹೋಗ್ಬೇಡ್ರಿ. ಏನೋ ಆಯಿತು ಗೊತ್ತಾಗ್ಲೇನೋ ಆದ್ರೂ ಸಹಿತ ಅದಕ್ಕೆ ಪರಿಹಾರ ಇದೆ. ಅದನ್ನ ಬಿಟ್ಟು ಈಗ ಮುಂದಿನ 2 ದಿನದಲ್ಲಿ ಬಕ್ರೀದ್ ಹಬ್ಬ ಇದೆ. ಬಕ್ರೀದ್ ಹಬ್ಬದ ಉದ್ದೇಶ ಎಲ್ಲ ಹಿಂದೂ ಮುಸ್ಲಿಂ ಬಾಂಧವರು ಸಹಕಾರ ಸಹಬಾಳ್ವೆಯಿಂದ ಆಗಲಿ ಅಂತ ಹಿಂದಿನ ಪೂರ್ವಜರು ನಮಗೆ ಆ ಹಬ್ಬವನ್ನು ಹಾಕಿಕೊಟ್ಟಿದ್ದಾರೆ. ನಾವು ಯಾರು ಹಿಂದೂ ಮುಸ್ಲಿಂ ಅನ್ನದೇನೆ ಎಲ್ಲರೂ ಸಹಬಾಳ್ವೆಯಿಂದ ಸಹಕಾರದೊಂದಿಗೆ ಈ ಹಬ್ಬವನ್ನು ಆಚರಿಸಿಕೊಳ್ಬೇಕು. ಥ್ಯಾಂಕ್ ಯು. ಒಂದು ಗೀತಾ ವೆಹಿಕಲ್ಗಳು
ನಿಮ್ಮೂರಿಗೆ ಯಾಕೆ ಬಂದಿದ್ದಾವೆ ಅಂದರೆ ನಮ್ಮಲ್ಲಿ ಒಂದು ಜನಸ್ನೇಹಿ ಪೊಲೀಸ್ ಅಂಗವಾಗಿ ಹಮ್ಮಿಕೊಂಡಂಥ ಗೀತಾ ವೆಹಿಕಲ್ಗಳು ಅವೇರ್ನೆಸ್ ಪಬ್ಲಿಕ್ ಮತ್ತು ಪೊಲೀಸ್ಗೆ ಅವೇರ್ನೆಸ್ ಮೂಡಿಸುವಸ್ಕರ ನಿಮ್ಮೂರಿಗೆ ಬಂದಿದ್ದಾವೆ. ನಮ್ಮಲ್ಲಿ ಸಣ್ಣ ಪುಟ್ಟ ತಪ್ಪುಗಳು ಮತ್ತು ಪೊಲೀಸರಿಗೆ ಗೊತ್ತಾಗಲಿಲ್ಲ ಆಗ್ತಿರುವುದು ಅವೆಲ್ಲನೂ ಪೊಲೀಸರ ಗಮನಕ್ಕೆ ಬರಲಿ ಅಂತೇಳಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಹಾಗಾಗಿ ತಮಗೆ 112 ಬಗ್ಗೆ ಈಗಾಗಲೇ ಎಲ್ಲರಿಗೂ ಹೇಳಿದ್ದೀವಿ. 112 ಯಾವುದೇ ಬೆಂಕಿ ಅವಘಡ ಆಗಲಿ, ಜಗಳ ಆಗಿದ್ದು, ರೋಡ್ ಆಕ್ಸಿಡೆಂಟ್ ಆಗಲಿ, ಏನೇ ಸಣ್ಣ ಪುಟ್ಟ ಯಾವುದೇ ಘಟನೆ ಆದ್ರೂ 112ಗೆ ನೀವು ಎಲ್ಲರೂ ಕಾಲ್ ಮಾಡಿ ನಿಮ್ಮ ತ್ವರಿತವಾದ ಸೇವೆಯನ್ನು ಪಡ್ಕೊಳ್ಬೇಕು. ಹಾಗೆ ಸೈಬರ್ ಅಪರಾಧಗಳು 1930 ಹೆಲ್ಪ್ಲೈನ್ ನಂಬರಿಂದ ಯಾವುದೇ ದುಡ್ಡು ಅಕೌಂಟಿಂದ ದುಡ್ಡು ಹೋದರೆ ಯಾವುದೋ ಒಂದು APK ಫೈಲ್ ಡೌನ್ಲೋಡ್ ಮಾಡ್ಕೊಂಡ್ರಿ, ಅದರಿಂದ ನಿಮ್ಮ ಅಕೌಂಟಿಂದ ದುಡ್ಡು ಹೋಯ್ತು ಅಂದರೆ ತ್ವರಿತವಾಗಿ ಒಂದು ತಾಸು ಇರುತ್ತೆ ಗೋಲ್ಡನ್ ಅವರ್ ಅಂತೆ. ಗೋಲ್ಡನ್ ಅವರಲ್ಲಿ ನೀವು 1930ಗೆ ಕಾಲ್ ಮಾಡಿ ನಿಮ್ಮ ಅಕೌಂಟನ್ನು ಫ್ರೀಸ್ ಮಾಡಿದರೆ ನಿಮ್ಮ ದುಡ್ಡು ನಿಮ್ಮ ಅಕೌಂಟಿಂದ ಬೇರೆ ಹೋಗಲ್ಲ, ಅದನ್ನು ವಾಪಸ್ ತೆಗೆಸ್ಕೋಬೋದು. ಹಾಗೆ ಮಕ್ಕಳ ಸಹಾಯವಾಣಿ, ಮಕ್ಕಳಿಗೆ ಏನಾದರೂ ತೊಂದರೆ ಇದ್ದರೆ, ಯಾರಾದರೂ ಸಣ್ಣ ಮಕ್ಕಳನ್ನು ದುಡಿಸ್ಕೋತಿದ್ರೆ, ಅವನ್ನ ಲೈಂಗಿಕ ಹಿಂಸೆ ಮಾಡ್ತಿದ್ರೆ 1098 ನಂಬರ್ಗೆ ಕಾಲ್ ಮಾಡಿ ಅವ್ರನ್ನ ನೀವು ಸಂಪರ್ಕ ಮಾಡ್ಬೋದು. ಈ ವೆಹಿಕಲ್ಗಳ ಉದ್ದೇಶ ಸಾರ್ವಜನಿಕರ ಕುಂದುಕೊರತೆಗಳನ್ನು ತ್ವರಿತವಾಗಿ ಬಗೆಹರಿಸಲು ನಾವು ಹಮ್ಮಿಕೊಂಡಿದ್ದೀವಿ. ತಮ್ಮ ಏನೇ ಕಾನೂನಿನಲ್ಲಿ ಯಾವುದಕ್ಕೆ ಅವಕಾಶ ಇಲ್ಲ ಅದನ್ನು ದಯವಿಟ್ಟು ಯಾರು ಮಾಡಕ್ಕೆ ಹೋಗಬೇಡ್ರಿ. ಕಾನೂನಿನಲ್ಲಿ ಏನು ಅವಕಾಶ ಇದೆಯೋ ಅದನ್ನು ನೀವು ಮಾಡಿರಿ. ಇವಾಗ ಮುಂದೆ ಬಕ್ರೀದ್ ಹಬ್ಬ ಬರೋದ್ರಿಂದ ಶಾಂತಿ ಸೌಹಾರ್ದತೆ ಹಿಂದೂ ಮುಸ್ಲಿಂ ಅನ್ನದೇನೆ ಎಲ್ಲರೂ ಸೌಹಾರ್ದತೆಯಿಂದ ಈ ಹಬ್ಬವನ್ನು ಆಚರಿಸ್ಕೊಂಡು ಯಾವುದೇ ಅಹಿತಕರ ಘಟನೆ ಆಗದಂತೆ ನಡೆದುಕೊಳ್ಳಬೇಕು. ಥ್ಯಾಂಕ್ ಯು ಸರ್. ಎಷ್ಟು ವೆಹಿಕಲ್ಗಳು ಬಂದವೆ? 7 ವೆಹಿಕಲ್. 7.